ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा दड्डप्पा अप्पा PU कॉलेज ऑफ साइंस ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೆಕೆಆರ್ಟಿಸಿಯಲ್ಲಿ ಹೊರಗುತ್ತಿಗೆ ಚಾಲಕರ ಆಕ್ರೋಶ, ಬಾಕಿ ಸಂಬಳ, PF ESI ಹಗರಣ ಆರೋಪ, ಖಾಸಗಿ ಏಜೆನ್ಸಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಧರಣಿ, ಕನಿಷ್ಠ ವೇತನ ಜಾರಿ ಸೇರಿ ಬೇಡಿಕೆಗಳಿಗೆ ಏಪ್ರಿಲ್ 15ರಂದು ರಾಜ್ಯವ್ಯಾಪಿ ಪ್ರತಿಭಟನೆಗೆ ಕರೆ. ಮಾಪಣ್ಣ ಹದ್ನೂರ್ ಜನ್ಮದಿನ, ಹೋರಾಟದ ನೆನಪಿನಲ್ಲಿ ಅನ್ನ ಸಂತರ್ಪಣೆ, ಭಾವಪೂರ್ಣ ಗೌರವ. ಮಹಿಳಾ ಮೀಸಲಾತಿಗೆ ಜಾಗೃತಿ ಅಭಿಯಾನ, ನಾರಿ ಶಕ್ತಿ ವಂದನಾ ಮಸೂದೆಗೆ ಬೆಂಬಲ ಕೋರಿದ ಬಿಜೆಪಿ. ಕಲಬುರಗಿಯಲ್ಲಿ ವಚನ ಸಾಹಿತ್ಯ ರಸಪ್ರಶ್ನೆ ಸ್ಪರ್ಧೆ, ಬಸವ ಜಯಂತಿ ಅಂಗವಾಗಿ ವಿಶಿಷ್ಟ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಹಲವು ತಿಂಗಳುಗಳಿಂದ ಸಂಬಳ ಮತ್ತು PF ESI ಹಣ ಪಾವತಿಸಿಲ್ಲ ಎಂದು ಆರೋಪಿಸಿ ಕಲಬುರಗಿಯ ಕೆಕೆಆರ್ಟಿಸಿ ಸೆಂಟ್ರಲ್ ಕಚೇರಿ ಎದುರು ಕೆಕೆಆರ್ಟಿಸಿ ಚಾಲಕ ನಿರ್ವಾಹಕರು ಪ್ರತಿಭಟನೆ ನಡೆಸಿದ್ದಾರೆ.
ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆಕೆಆರ್ಟಿಸಿ ಅಡಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ಖಾಸಗಿ ಚಾಲಕರು ಹಾಗೂ ನಿರ್ವಾಹಕರು ತಮ್ಮ ಬಾಕಿ ಸಂಬಳ ಪಾವತಿ ಪಿಎಫ್ ಇಎಸ್ಐ ಹಣ ಜಮಾ ಮಾಡದಿರುವುದು ಹಾಗೂ ಅಕ್ರಮ ಹಣ ವಸೂಲಿಗೆ ವಿರೋಧವಾಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಗರದ ಕೆಕೆಆರ್ಟಿಸಿ ನಿಗಮದ ಸೆಂಟ್ರಲ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಅವರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಮನವಿ ಪತ್ರವನ್ನು ಸಲ್ಲಿಸಿದರು. ಖಾಸಗಿ ಏಜೆನ್ಸಿ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ಪ್ರತಿಭಟನಾಕಾರರು ಆರೋಪಿಸಿದಂತೆ ಹಲವು ತಿಂಗಳುಗಳಿಂದ ತಮ್ಮ ಮಾಸಿಕ ಸಂಬಳವನ್ನು ಪಾವತಿಸದೆ ಜೀವನೋಪಾಯ ಸಂಕಷ್ಟಕ್ಕೆ ತಳ್ಳಲಾಗಿದೆ. ಅಲ್ಲದೆ ಪ್ರತಿ ತಿಂಗಳು ವೇತನದಿಂದ ಪಿಎಫ್ ಮತ್ತು ಇಎಸ್ಐ ಹಣವನ್ನು ಕಡಿತಗೊಳಿಸಲಾಗುತ್ತಿದ್ದರೂ ಅದನ್ನು ಸಂಬಂಧಿತ ಖಾತೆಗಳಿಗೆ ಜಮಾ ಮಾಡಲಾಗಿಲ್ಲ ಎಂದು ಅವರು ದೂರಿದರು. ಇದೇ ವೇಳೆ ಪ್ರತಿ ಚಾಲಕರಿಂದ ವರ್ಷಕ್ಕೆ 20,000ರಿಂದ 30,000ರವರೆಗೆ ಯಾವುದೇ ಕಾನೂನುಬದ್ಧ ಆಧಾರವಿಲ್ಲದೆ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಈ ಎಲ್ಲ ಕ್ರಮಗಳು ಕಾರ್ಮಿಕ ಹಾಗೂ ಸಾಮಾಜಿಕ ಭದ್ರತಾ ಕಾಯ್ದೆಗಳ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ತಕ್ಷಣ ಬಾಕಿ ಸಂಬಳ ಪಾವತಿಸುವುದು, ಪಿಎಫ್ ಇಎಸ್ಐ ಹಣವನ್ನು ಜಮಾ ಮಾಡಿ ದಾಖಲೆಗಳನ್ನು ನೀಡುವುದು, ಅಕ್ರಮವಾಗಿ ವಸೂಲಿ ಮಾಡಿದ ಹಣವನ್ನು ಹಿಂದಿರುಗಿಸುವುದು ಹಾಗೂ ಸಂಬಂಧಿತ ಏಜೆನ್ಸಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದರು. ಇದಲ್ಲದೆ ಭವಿಷ್ಯದಲ್ಲಿ ಇಂತಹ ಅನ್ಯಾಯಗಳು ನಡೆಯದಂತೆ ಬೀದರ್ ಮಾದರಿಯಲ್ಲಿ ನಿಯಮ ರೂಪಿಸಬೇಕೆಂದು ಮನವಿ ಮಾಡಿದ್ದಾರೆ. ಈ ಕುರಿತು ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಮಾತಾಡ್ತಾ ಇರೋದು ಸರ್, ನಮಗೆ 3 ವರ್ಷದಿಂದ PF ಕಟ್ ಆಗ್ತಾ ಇದೆ. 1 ರೂಪಾಯಿ ಕೂಡ ನಮ್ಮ ಅಕೌಂಟಿಗೆ ಇನ್ನೂರು ತನಕ ಹಾಕಿಲ್ಲ. ಅವರು PF ಅಮೌಂಟ್ ಕೇಳಿದ್ರೆ ಒಂದು PF ಫೇಕ್ ಆಗಿರುವಂಥ ನಂಬರ್ ಕೊಟ್ಟಿದ್ದಾರೆ. ಅವರು ನಾವು PF ಆಫೀಸ್ಗೆ ಹೋಗಿ ಕೇಳಿದ್ರೆ ಅವ್ರು ಏನಂದ್ರೆ ಇದು ಫೇಕ್ ನಂಬರ್ ಅದ, ಇದ್ರೊಳಗೆ ಯಾವುದೇ ದುಡ್ಡು ಇಲ್ಲ, ಇದು ಯಾವುದೇ PF ನಂಬರ್ ಇಲ್ಲ ಅಂತ ಹೇಳಿದ್ದಾರೆ ಅವರು. ಮತ್ತು ಇನ್ನೊಂದು ಪೇಮೆಂಟ್ ನಮಗೆ 2 ತಿಂಗಳು 3 ತಿಂಗಳಿಗೆ ಒಮ್ಮೆ ಪೇಮೆಂಟ್ ಆಗಿದೆ. ಈಗ ನೋಡಿ 2 ತಿಂಗಳು ಪೇಮೆಂಟ್ ಇಲ್ಲ ನಮ್ಗೆ. ಮತ್ತು ನಮ್ಗೆ ಈಗ ಹೊಸದಾಗಿ ಏಜೆನ್ಸಿ ಬಂದಿದ್ದಾರೆ ಮತ್ತೊಬ್ಬರು, ಅವ್ರು 25,000 ರೂಪಾಯಿ ನಮಗೆ ಡಿಪಾಸಿಟ್ ಕೊಡು ಅಂತಾರೆ. ಇಲ್ಲಾಂದರೆ ನಿಮಗೆ ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ನಮ್ಗೆ ಹಿಂಗೆ ಇಷ್ಟು ಎಲ್ಲ ಸಮಸ್ಯೆ ಇದೆ. ಹೋಗೋಕ್ಕೆ ಬರೋಕ್ಕೆ ಪಾಸ್ ಇಲ್ಲ ನಮಗೆ, ರೊಕ್ಕ ಕೊಟ್ಟು ಹೋಗ್ಬೇಕು, ರೊಕ್ಕ ಕೊಟ್ಟು ಬರಬೇಕು. ಆ ಥರ ನಮಗೆ ಇಷ್ಟೆಲ್ಲ ಭಾಳ ಇದು ಸಮಸ್ಯೆ ಅದ ಸರ್. ನಾವು ಒಂದೇ ಒಂದು ಬೇಡಿಕೆ ಸರ್, ನಮ್ಗೆ ಬೀದರ್ ಮಾದರಿ ಆಗಿ ಮಾಡಬೇಕಿದು. ನಮ್ಮದು ಒಳ ಗುತ್ತಿಗೆ ಅದಾರ ಅಂತ ನೀವು ಮಾಡ್ಕೋಬೇಕು. ನಮಗೆ ಏಜೆನ್ಸಿ ರದ್ದು ಮಾಡಿರಿ, ಏಜೆನ್ಸಿ ರದ್ದು ಮಾಡಿ ಒಳ ಗುತ್ತಿಗೆ ಅಂತ ನೀವು ಅನ್ನೋದ ನಮ್ಮ DC ಮುಖಾಂತರ ನಮಗೆ ಪೇಮೆಂಟ್ ಹಾಕಿಸ್ತೀರಿ. ನಮ್ಮದು ಭಾಳ ಸಮಸ್ಯೆ ಅದ ಸರ್. ನಾಳೆಗೆ ಏನೇ ರೋಡಿನ ಮೇಲೆ ಏನೇ ಆಯಿತು ಅಂದ್ರೆ ಅದಕ್ಕೆ ಯಾರೂ ಜವಾಬ್ದಾರಿ ಇಲ್ಲ. ಹಾಗಾಗಿ ನಮ್ಗೆ ಸ್ವಲ್ಪ ಸೇಫ್ಟಿ ಮಾಡಿಕೊಡೋಕ್ಕಾಗಿ ಅಂತ ತಮ್ಮೆಲ್ಲ ನಾವು ಬೇಡ್ತೀವಿ ಸರ್. ದುಡ್ಡು ಅಲ್ಲಿ ಇಲ್ಲಿಂದ ಕೊಟ್ಟು ಗಾಡಿಗಳು ಕಟ್ಕೊಂಡು ಬರ್ತೀವಿ ಸರ್. 4 ಸಾರ್ತಿ ಐತಿ ಈಗ ನೀವು ಬಂದು ಹೋಗ್ತಾ ಇದ್ದೀವಿ ಸರ್ ಇವಾಗ ಕಚೇರಿಗೆ ಸರ್. ನಮ್ಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಪೂಜಾ ಏಜೆನ್ಸಿಯಿಂದ ಜೇವರ್ಗಿ ಡಿಪೋಲ್ಲಿ ಡ್ರೈವರ್ ಆಗಿ KKRTCಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. 3 ವರ್ಷದಿಂದ ನಮಗೆ PF ಅಮೌಂಟು ಜಮಾ ಆಗ್ತಾ ಇರಲಿಲ್ಲ. ಹಾಗೆಯೇ ನಮಗೆ ತಿಂಗಳ ಸರಿಯಾಗಿ ಪೇಮೆಂಟ್ ಆಗ್ತಿರಲಿಲ್ಲ. ಈಗ ಇನ್ನೂ ಇಲ್ಲಿವರೆಗೂ ಟೆಂಡರ್ ಮುಗಿದು ಮಾರ್ಚಿಗೆ ಮುಗಿದೋಗೈತಂತೆ ಪೂಜಾ ಏಜೆನ್ಸಿ ಅವ್ರದ್ದು ಟೆಂಡರು. ಇನ್ನೂ ಇವತ್ತಿನವರೆಗೂ 4 ಮಂತ್ ಪೇಮೆಂಟ್ ನಿಂತ್ಕೊಂಡೈತೆ ನಮ್ಮ ಹುಡುಗರದು. ನಮ್ಮದು ಇನ್ನೂ 2 ತಿಂಗಳು ನಿಂತ್ಕೊಂಡೈತೆ. ಕೇಳಿದರೆ DC ಅವ್ರಿಗೆ ಕೇಳಿದರೆ ಏಜೆನ್ಸಿ ಹೆಸರು ಹೇಳ್ತಾರೆ, ಏಜೆನ್ಸಿ ಅವ್ರನ್ನ ಕೇಳಿದ್ರೆ DC ಹೆಸರು ಹೇಳ್ತಾವ್ರೆ. ಈಗ ಲಾಸ್ಟ್ ವೀಕ್ ಬಂದು ನಾವು ಚೇರ್ಮನ್ ಸರ್ ಹತ್ರ ಹೋಗಿದ್ವಿ, ಅರುಣ್ ಕುಮಾರ್ ಪಾಟೀಲ್ ಸರ್ ಹತ್ರ. DC ಅವರಿಗೆ ಕರೆಸಿದ್ರು. DC ಅವರು ಸಮ್ಮುಖದಲ್ಲೇ ಚರ್ಚೆ ಆಯಿತು. ಯಾಕೆ ಈ ಥರ ಪೇಮೆಂಟ್ ಡಿಲೇ ಆಗಿದೆ ಅಂದರೆ ಅವ್ರು PF ಅಮೌಂಟು ಕಟ್ಟಿರಲಿಲ್ಲ ವರ್ಕರ್ದು. ಹಾಗಾಗಿ ಅವರು ಒಳ್ಳೆಯ ಉದ್ದೇಶಕ್ಕಾಗಿಯೇ ನಾನು ಪೇಮೆಂಟ್ ಹಿಡ್ಕೊಂಡು ನಿಂತಿದ್ದೀನಿ. ಅದಕ್ಕಾಗಿ ಅವರು PF ಅಮೌಂಟ್ ಕಟ್ಟಿದ ಮೇಲೆ ನಾನು ಪೇಮೆಂಟ್ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ 3 ವರ್ಷದಿಂದ ಪೇಮೆಂಟ್ ಕಟ್ಟದೇ ಇರೋದು ಕೇಳದೇ ಇರೋರು ಈಗೇನೆ ಕೇಳ್ತಾ ಇದ್ದಾರೆ. ಆಗಿನಿಂದನೇ ಅದು ನೀಟಾಗಿ ಫಾಲೋಅಪ್ ಮಾಡ್ಕೊಂಡು ಬಂದಿದ್ರೆ ಇದೇ ಯಾಕೆ ಇಷ್ಟೊಂದು ರಿಸ್ಕ್ ಆಗ್ತಾಯಿತ್ತು. ಅದಲ್ಲದೆ ಅವರು ಏಜೆನ್ಸಿ ಅವರು ಬೇಜವಾಬ್ದಾರಿತನದಿಂದ ಒಂದು ಉತ್ತರ ಕೊಡ್ತಾ ಇದ್ದಾರೆ. ಏನಂತಂದರೆ ಯಾಕೆ ಸರ್ ನಮ್ಮ ಪೇಮೆಂಟ್ ರಿಲೀಸ್ ಮಾಡ್ತಾಯಿಲ್ಲ ಅಂದರೆ ಅವ್ರು ಪೇಮೆಂಟ್ ತಡೆ ಹಿಡ್ಕೊಂಡು ನಿಂತಿದ್ದಾರೆ, ನಿಮ್ಮ ಕಡೆ ಅವರು DC ಅವ್ರ ಪರ್ಸೆಂಟೇಜ್ ಕೇಳ್ತಿದ್ದಾರೆ ಅಂತೇಳಿ ನಮಗೆ ಫೋನ್ ಮುಖಾಂತರ ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಿದ್ದಾರೆ. ಈಗ ನಮಗೇನಿಲ್ಲ, ನಮ್ಮ PF ನಮಗೆ ಬರಬೇಕು, ನಮ್ಮ ಪರ್ ಮಂತ್ಲಿ ಪೇಮೆಂಟ್ ಬರಬೇಕು. ಬೀದರ್ ಮಾದರಿಯಲ್ಲಿ ಒಳಗುತ್ತಿಗೆ ಮಾಡ್ಕೋಬೇಕು. ಏಕೆಂದರೆ ಇಲ್ಲಿ DC ಅದಾರೆ, ಇಲ್ಲಿ ಚೇರ್ಮನ್ ಸರ್ ಅದಾರೆ, ಇಲ್ಲಿ MD ಸರ್ ಅದಾರೆ. ಅಲ್ಲಿ ಅವರೇ ಇರೋದು, ಅಲ್ಲೇನು ಬೇರೆದವ್ರು ಇರೋಲ್ಲ. ಅಲ್ಲಿ ಏನಕ್ಕೆ ಆ ರೀತಿ ನೀತಿ ನಿಯಮಗಳು ಕರೆಕ್ಟ್ ಅದಾವೆ, ಇಲ್ಲಿ ಯಾಕೆ ಇಲ್ಲ ಅಂತ ನಾವು ಕೇಳ್ತಾರೋ. ನಾವು ಮಾಡೋದೇ ಕೆಲಸನೇ ತಾನೆ. ನಾವೇನು ಯಾರಿಗೆ ನಿಮ್ಮ ಮನೆತನ ಅಂತ ಬರ್ತಲ್ಲ ನಾವು ಕೊಡ್ರಿ ಅಂತೇಳಿ. ಈ ಟೆಂಡರ್ ಇದು ಕೊಡೋದನ್ನು ರದ್ದು ಮಾಡಬೇಕು ದಯವಿಟ್ಟು. ಇಲ್ಲ ಅಂದರೆ
ಈಗ ನೇರವಾಗಿ ಅಪ್ಲಿಕೇಶನ್ ಬಿಡ್ರಿ, ನಾವು ಹಾಕ್ತೀವಿ, ನಾವು ಸೆಲೆಕ್ಟ್ ಆದರೆ ತೊಗೊಳ್ರಿ, ಇಲ್ಲಾಂದರೆ ನಾವು ಹೋಗ್ಬಿಡ್ತೀವಿ ಮನೆ ಕಡೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಪ್ರೈವೇಟ್ ಡ್ರೈವರ್ಸ್ ಅಂತ ಹೇಳಿ ನಾವು ಸುಮಾರು 800ರಿಂದ 1000 ಜನರಿಗೆ ನಾವು ತಗೋತಾ ಇರ್ತೀವಿ. ಈ ಹಿಂದೆ 3 ವರ್ಷ ಹಿಂದೆ ಪೂಜಾ ಏಜೆನ್ಸಿ ಅಂಥೇಳಿ ಒಂದು ಗುತ್ತಿಗೆಯನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಪ್ರೈವೇಟ್ ಡ್ರೈವರ್ಸ್ ಜೊತೆಗೆ ಎಲ್ಲನೂ ಅಗ್ರಿಮೆಂಟನ್ನು ಮಾಡಿಕೊಂಡು ಅವರು ಎಷ್ಟು ದಿವಸ ಕೆಲಸ ಮಾಡ್ತಾರೆ ಅಷ್ಟು ದಿವಸನ ಅವರು ಸ್ಯಾಲ್ರಿಯನ್ನು ನಾವು ಏಜೆನ್ಸಿಗೆ ನಮ್ಮ ಕಾರ್ಪೊರೇಷನ್ ಏಜೆನ್ಸಿಗೆ ಹಾಕುತ್ತಾರೆ ಅಗ್ರಿಮೆಂಟ್ ಪ್ರಕಾರ. ಅವ್ರು ಏನಿದೆ ಅವ್ರ ಅಗ್ರಿಮೆಂಟ್ ಪ್ರಕಾರ ಪ್ರೈವೇಟ್ ಡ್ರೈವರ್ಸಿಗೆ ಅವರು ಪೇಮೆಂಟನ್ನು ಮಾಡ್ತಿರ್ತಾರೆ. ಇಲ್ಲಿ ಇಶ್ಯೂ ಏನಾಗಿದೆ ಅಂತಂದರೆ ಪೂಜಾ ಏಜೆನ್ಸಿ ಈ ವರ್ಷ ನಮ್ಮಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಯಾಕೆಂದರೆ ಉದಾಹರಣೆಗೆ PF ಪ್ರತಿ 3 ತಿಂಗಳಿಗೊಮ್ಮೆ PF ಅಪ್ಡೇಟ್ ಮಾಡಬೇಕು. ಎಲ್ಲ ಡ್ರೈವರ್ಸ್ ಇರ್ಬೋದು, ಇವತ್ತು ನಮ್ಮ ಮೆಕ್ಯಾನಿಕ್ಸ್ ಇರ್ಬೋದು. ಇದು ಪೂಜಾ ಏಜೆನ್ಸಿ ನಮ್ಮ ಡ್ರೈವರ್ಸಿಗೆ ಅವರು ಗುತ್ತಿಗೆ ತಗೊಂಡಿದ್ದರು. ಸಮಸ್ಯೆ ಬಂದಿದ್ದು PFದಷ್ಟೇ, ಸ್ಯಾಲ್ರಿದೇನು ತೊಂದರೆ ಇಲ್ಲ. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ತಿಂಗಳು ಸ್ಯಾಲ್ರಿ ಮಾಡಿದರೆ ಇನ್ನೊಂದು ತಿಂಗಳು ಸ್ಯಾಲ್ರಿ ಮಾಡಬೇಕಾಗಿದೆ. PFದು ಒಬ್ರದ್ದು ಕೆಲವು 3 ವರ್ಷದಲ್ಲಿ ಒಬ್ರದ್ದು ಒಂದು 6 ತಿಂಗಳು ಕಟ್ಟಿಲ್ಲ. ಈ ಒಂದು ಕೆಲವು ಇಶ್ಯೂಸ್ ಇದೆ. ಹೀಗಾಗಿ ಆ ಪೂಜಾ ಏಜೆನ್ಸಿದ್ದು ನಾವು ಏನು ಮುಂಗಡ ದುಡ್ಡು ನಮ್ಮ ಹತ್ರ ಡೆಪಾಸಿಟ್ ಇರುತ್ತೆ ಅವರಿಗೆ ಕೊಟ್ಟಿಲ್ಲ, ಮತ್ತು ಇನ್ನೂ 1 ತಿಂಗಳದ್ದು ಸ್ಯಾಲ್ರಿನೂ ನಾವು ಅವ್ರಿಗೆ ಹಾಕಿಲ್ಲ. ಯಾಕಂದ್ರೆ ನಮ್ದೆಲ್ಲ ಕ್ಲಿಯರ್ ಮಾಡ್ಕೊಂಡು ಅವರಿಗೆ ಸ್ಯಾಲ್ರಿ ಹಾಕಬೇಕು. ಅವರ ಮುಂಗಡ ಸುಮಾರು 2 ಕೋಟಿ ಮೇಲ್ಪಟ್ಟು ನಮ್ಮ ಹತ್ರ ಕಾರ್ಪೊರೇಷನ್ನಲ್ಲಿ ಅವ್ರ FD ಇದೆ. ಇವೆಲ್ಲ ಎದಕ್ಕೆ ನಾವು ಹಿಡಿದಿಟ್ಟಿರ್ತೀವಿ ಅಂತಂದರೆ ನಮ್ಮ ಏನು ಪ್ರೈವೇಟ್ ಡ್ರೈವರ್ಸ್ ಇವತ್ತೇನು ತಾವು ನೋಡಿದ್ರಿ ಅವ್ರದ್ದೆಲ್ಲರೂ ಕ್ಲಿಯರ್ ಮಾಡಿದ ಮೇಲೆ ನಮ್ಮ ಕಾರ್ಪೊರೇಷನ್ ಅವರಿಗೆ ಪೇಮೆಂಟನ್ನು ಮಾಡ್ತಾರೆ. ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಅವ್ರು ಏನೋ ಸ್ವಲ್ಪ ನಮ್ಮ ಪ್ರೈವೇಟ್ ಡ್ರೈವರ್ಸು ಗಾಬರಿಗೊಂಡು ಬಂದಿದ್ದಾರೆ. ಯಾಕಂದರೆ ಇದು ನೆಕ್ಸ್ಟು ಬೇರೆ ಏಜೆನ್ಸಿ ಚೇಂಜ್ ಆದಾಗ ಈ ರೀತಿ ಗಾಬರಿ ಪಡ್ತಾರೆ. ಮತ್ತು ಹಾಗೇನಿಲ್ಲ, ನಾವು ಒಬ್ಬರು ಇಬ್ಬರದ್ದು ಏನೋ 1 ತಿಂಗಳದ್ದು ಬಂದಿಲ್ಲ ಅಂತ 2 ತಿಂಗಳದ್ದು ಬಂದಿಲ್ಲ, ಅದೇನು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ನನಗೆ ಅದ್ರ ಮಾಹಿತಿ ಕರೆಕ್ಟಾಗಿ ಗುರುತು 700 ರೂಪಾಯಿ ಪರ್ ಡೇ ಕನ್ಸಾಲ್ಟೇಟ್. ರಾಜ್ಯ ಸರ್ಕಾರಿ ಹಾಸ್ಟೆಲ್ ಹಾಗೂ ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಏಪ್ರಿಲ್ 15ರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಹಾಗೂ ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರು ತಮ್ಮ ವಿವಿಧ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಏಪ್ರಿಲ್ 15ರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಭಾರೀ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಕಲಬುರಗಿ ನಗರದಲ್ಲಿ ಕನ್ನಡ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದ್ದು, ಈ ಬಗ್ಗೆ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಮಾಹಿತಿ ನೀಡಿದ್ದಾರೆ. ಕಳೆದ 1 ವರ್ಷದಿಂದ ಜಾರಿಯಾಗದೆ ಉಳಿದಿರುವ ಕನಿಷ್ಠ ವೇತನದ ವಿಚಾರವನ್ನು ನೌಕರರು ತೀವ್ರವಾಗಿ ಖಂಡಿಸಿದ್ದಾರೆ. 2025ರ ಮಾರ್ಚ್ನಲ್ಲಿ ನಡೆದ ರಾಜ್ಯವ್ಯಾಪಿ ಹೋರಾಟದ ಸಂದರ್ಭದಲ್ಲಿ ಸರ್ಕಾರ ತಿಂಗಳಿಗೆ 25,714 ರೂಪಾಯಿ ಕನಿಷ್ಠ ವೇತನ ನೀಡುವುದಾಗಿ ಘೋಷಣೆ ಮಾಡಿದ್ದರೂ ಇದುವರೆಗೆ ಅದನ್ನು ಜಾರಿಗೆ ತರದಿರುವುದು ನೌಕರರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. 4 ವರ್ಷಗಳಿಂದ ವೇತನ ಹೆಚ್ಚಳವಾಗದೇ ಇರುವುದರಿಂದ ಹಾಗೂ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ನೌಕರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಲವರು ಸಾಲದ ಬಾಧೆಯಲ್ಲಿ ಜೀವನ ಸಾಗಿಸುತ್ತಿದ್ದು, ಕಳೆದ 1 ವರ್ಷದ ಬಾಕಿ ವೇತನ ಅರಿಯರ್ಸ್ ಕೂಡ ತಕ್ಷಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಮ್ಯಾನ್ ಪವರ್ ಏಜೆನ್ಸಿಗಳ ಶೋಷಣೆಯನ್ನು ತಡೆಯಲು ಸರ್ಕಾರ ಘೋಷಿಸಿದ್ದ ಬೀದರ್ ಮಾದರಿ ಸೊಸೈಟಿಯನ್ನು ತಕ್ಷಣ ಜಾರಿಗೆ ತರಬೇಕೆಂದು ನೌಕರರು ಆಗ್ರಹಿಸಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಮಾದರಿಯನ್ನು ಅನುಷ್ಠಾನಗೊಳಿಸುವುದು ಅವಶ್ಯಕವೆಂದು ಹೇಳಿದ್ದಾರೆ. ಇದೇ ವೇಳೆ 2018ರಿಂದ ಆರಂಭವಾದ ಕ್ರೈಸ್ ವಸತಿ ಶಾಲೆಗಳಲ್ಲಿ ಸಿಬ್ಬಂದಿ ಸಂಖ್ಯೆಯನ್ನು 11ರಿಂದ 7ಕ್ಕೆ ಕಡಿತಗೊಳಿಸಿರುವುದರಿಂದ ಉಳಿದ ನೌಕರರು ಹೆಚ್ಚುವರಿ ಕೆಲಸದ ಒತ್ತಡಕ್ಕೆ ಒಳಗಾಗಿದ್ದಾರೆ.
ಇದರಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿದ್ದು, ಹಿಂದಿನಂತೆ 50 ವಿದ್ಯಾರ್ಥಿಗಳಿಗೆ 3 ಮಂದಿ ಸಿಬ್ಬಂದಿಯನ್ನು ನೇಮಿಸುವಂತೆ ಬೇಡಿಕೆ ಮುಂದಿಟ್ಟಿದ್ದಾರೆ. ನೌಕರರ ಪ್ರಮುಖ ಬೇಡಿಕೆಗಳಲ್ಲಿ ಕನಿಷ್ಠ ವೇತನ ಜಾರಿ, ಬೀದರ್ ಮಾದರಿ ಸೊಸೈಟಿ ಪ್ರಾರಂಭ, ಸಿಬ್ಬಂದಿ ಕಡಿತ ಆದೇಶ ಹಿಂಪಡೆಯುವುದು, ವಾರಕ್ಕೊಂದು ಕಡ್ಡಾಯ ರಜೆ, ಏಪ್ರಿಲ್-ಮೇ ತಿಂಗಳ ರಜೆ ಸಹಿತ ವೇತನ ನೀಡುವುದು ಸೇರಿವೆ. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತದೆ ಎಂದು ಸಂಘದವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 2025 ಫೆಬ್ರವರಿ-ಮಾರ್ಚ್ ತಿಂಗಳಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮಗೆ ಕನಿಷ್ಠ ವೇತನ ಹೆಚ್ಚಿಗೆ ಮಾಡಿರಿ. ಕಳೆದ 4 ವರ್ಷಗಳಿಂದ ಕನಿಷ್ಠ ವೇತನ ಹೆಚ್ಚಳನೇ ಮಾಡಿಲ್ಲ ಸರ್ಕಾರ. ಹೀಗಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿದಾಗ ನಮ್ಮ ಸಂಬಳನೂ ಹೆಚ್ಚಾಗಬೇಕಲ್ಲ, ಇಲ್ಲಿವರೆಗೂ ಸಂಬಳನೇ ಹೆಚ್ಚಾಗಿಲ್ಲ. ಹೀಗಾಗಿ ಫೆಬ್ರವರಿ-ಮಾರ್ಚು 2 ತಿಂಗಳು ನಿರಂತರ ರಾಜ್ಯದಲ್ಲಿ ಹೋರಾಟ ನಡೆದಾಗ ಕಳೆದ ವರ್ಷ ಮಾರ್ಚ್ನಲ್ಲಿ ಸರ್ಕಾರ ಕನಿಷ್ಠ ವೇತನ 25,714 ಕೊಡ್ತೇವೆ ಅಂತ ಒಪ್ಕೊಂಡ್ಮ್ಯಾಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಹೇಳಿ ವಿಜಯೋತ್ಸವನೂ ಕೂಡ ಮಾಡಿದೆವು. ಆದರೆ ಸರ್ಕಾರ ಇಲ್ಲಿವರೆಗೂ ಕೂಡ 1 ವರ್ಷ ಕಳೀತು, ಇನ್ನೂವರೆಗೂ ಕನಿಷ್ಠ ವೇತನ ಅವರು ಜಾರಿ ಮಾಡೇ ಇಲ್ಲ. ಹೀಗಾಗಿ ಎಲ್ಲ ವಸ್ತುಗಳ ಬೆಲೆ 1-2 ಪಟ್ಟಾಯಿತು. ಸ್ಯಾಲ್ರಿನೇ ನಮ್ದು ಆಲಿಲ್ಲ ಅಂದರೆ ಬದುಕೋದು ಹೆಂಗೆ? ಸಾಲ ಸೂಲ ಮಾಡಿ ಒದ್ದಾಡ್ಕೊತ ಇವತ್ತು ಜೀವನ ನಡೆಸ್ಲತ್ತಾರೆ. ಇವತ್ತು ಬೀದರ್ ಮಾದರಿ ಸೊಸೈಟಿ ಮಾಡ್ತೀವಂತ ಹೇಳಿದರು. ಇಡೀ ರಾಜ್ಯದಲ್ಲಿ ಸೊಸೈಟಿ ಮಾಡಬೇಕಂಥೇಳಿ ಮಂತ್ರಿಗಳಂಥ ಸಚಿವರು ಲಾಡ್ ಅವ್ರನ್ನೂ ಕೂಡ ಹೇಳಿದ್ರು. ಆದರೆ ಅವರು ಒಂದು ಕಮಿಟಿನೂ ಕೂಡ ಮಾಡ್ಯಾರ. ಇವತ್ತು ಅವರು ಮ್ಯಾನ್ ಪವರ್ ಏಜೆನ್ಸಿಗಳು ಕೋರ್ಟಿಗೆ ಹೋಗಿ ಇಲ್ಲ ಅದು ಸೊಸೈಟಿ ಮಾಡಬಾರ್ದು ಅಂಥೇಳಿ ಅವ್ರನ್ನೂ ತಕರಾರಿಗೆ ಹೋಗ್ಯಾರ. ಅದನ್ನು ಕೂಡ ಇಲ್ಲಿ ಸರ್ಕಾರ ಅದೆಲ್ಲ ಏನೇ ಇದ್ರೂ ನಾವು ಬಗೆಹರಿಸ್ತೀವಿ, ಸೊಸೈಟಿ ಮಾಡ್ತೀವಿ ಅಂಥೇಳಿ ಒಂದು ಎಸ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಇವತ್ತು ಅದು ಕಮಿಟಿನೂ ಕೂಡ ಪರಿಪೂರ್ಣ ನಡೆಸಿ ಇವತ್ತು ಅದು ಯಾವುದೋ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಹೀಗಾಗಿ ಈ ಮ್ಯಾನ್ ಪವರ್ ಏಜೆನ್ಸಿಗಳು ನಿರಂತರ ಶೋಷಣೆನೇ ಅದ. ಅವ್ರು ವೇತನ ಸರಿ ಹಾಕಲ್ಲ, ಟೈಮಿಗೆ ಹಾಕಲ್ಲ, PF ಕಟ್ಟಲ್ಲ, ESI ಕಟ್ಟಲ್ಲ, ಹಲವಾರು ಸಮಸ್ಯೆಗಳು ಎದುರಿಸ್ತಾನೆ ಇದ್ದೀವಿ. ಏನಾರು ಕೇಳಿದ್ರೆ ಅವ್ರಿಗೆ ಕೆಲಸಗಳಿಂದ ತೆಗೆದುಬಿಡೋದು ಕುತಂತ್ರ ಮಾಡ್ತಾರೆ. ಹೀಗಾಗಿ ಮ್ಯಾನ್ ಪವರ್ ಏಜೆನ್ಸಿಗಳ ಹಾವಳಿ ತಪ್ಪಿಸ್ಬೇಕು, ಅವ್ರ ದಬ್ಬಾಳಿಕೆ ನಿಲ್ಲಬೇಕು ಅಂದ್ರೆ ಬೀದರ್ ಮಾದರಿ ಸೊಸೈಟಿ ಮಾಡಬೇಕು ಸರ್ಕಾರ. 1 ವರ್ಷ ಹಿಡಿದು ಇದು ಪ್ರಕ್ರಿಯೆ ನಡೆದದ, ಅದು ಮುಂದುವರೆದಿಲ್ಲ. ಅದು ಕೂಡಲೇ ಅವರು ಇವತ್ತು ಬೀದರ್ ಮಾದರಿ ಸೊಸೈಟಿ ಮಾಡಿ ಮ್ಯಾನ್ ಪವರ್ ಏಜೆನ್ಸಿಗಳ ಹಾವಳಿ ತಪ್ಪಿಸ್ಬೇಕಂತೀವಿ. ವಾರಕ್ಕೊಂದು ಕಡ್ಡಾಯವಾಗಿ ರಜೆ ಕೊಡಬೇಕು. ರಜೆನೇ ಇಲ್ಲ. ಇವತ್ತು ಏನೇ ಕಷ್ಟ ಬಂದ್ರೂ ಕೂಡ ಯಾರೋ ರಿಲೇಷನ್ದಾಗ ಸತ್ತಾರ, ಯಾವುದೋ ಮದುವೆ ಅದಂದ್ರೂ ರಜೆ ಕೊಡಲ್ಲ. ಹೀಗಾಗಿ ಇವತ್ತು ಸರ್ಕಾರ ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕಂತೂ ಕೂಡ ನಮ್ಮ ಬೇಡಿಕೆ ಇದೆ. ಅಲ್ಲದೇ ಸಿಬ್ಬಂದಿ ಕಡಿತ ಮಾಡ್ಯಾರ. ಈ ಹಿಂದೆ 40 ವರ್ಷಗಳಿಂದ ಹಾಸ್ಟೆಲ್ಗಳಲ್ಲಿ ಪ್ರತಿ ಹಾಸ್ಟೆಲ್ಗಳಲ್ಲಿ ಅಡಿಗೆ ಸಿಬ್ಬಂದಿ 100 ಮಕ್ಕಳಿದ್ದಲ್ಲಿ 5 ಜನ ಇರ್ತಿರು, 50 ಜನ ಮಕ್ಕಳಿದ್ದಲ್ಲಿ 3 ಜನ ಸಿಬ್ಬಂದಿ ಕೆಲಸ ಮಾಡ್ತಿರು. ಆದರೆ ಇವತ್ತು ಸರ್ಕಾರ ಏಕಾಏಕಿ ಕಡಿತ ಮಾಡಿ 100 ಮಕ್ಕಳಿದ್ದಲ್ಲಿ 4 ಜನ ಮಾಡಬೇಕು, 50 ಮಕ್ಕಳಿದ್ದಲ್ಲಿ 2 ಮಾಡಬೇಕು ಅಂತ ಒಂದು ಆದೇಶ ಹೊರಡಿಸಿದೆ. ಹೀಗಾಗಿ ಕೆಲಸದ ಹೊರೆ ಹೆಚ್ಚಾಗ್ಯದ. 3 ಮಾಡೋದು 2 ಕೆಲಸ ಮಾಡಲಿಂದ ಕೆಲಸದ ಹೊರೆ ಹೆಚ್ಚಾಗಿ ಇವತ್ತು ಭಾಳಷ್ಟು ಮಂದಿ ಆರೋಗ್ಯ ತಪ್ಪಿ ಇವತ್ತು ಹಾಸ್ಪಿಟಲ್ ಹೋಗಿ ತೋರಿಸ್ಕೊಳ್ಳೋಕ್ಕೂ ಕೂಡ ಪರೇಷನ್ ಇದ್ದಾರೆ. ಟೈಮೇ ಇಲ್ಲ, 2 ಇರ್ತಾರೆ. ಒಬ್ಬರು ಹಾಸ್ಪಿಟಲ್ ಹೋದ್ರೆ ಇನ್ನೊಬ್ರಲ್ಲಿನ ಹಾಸ್ಟೆಲ್ ನಡೆಸ್ಲಿಕ್ಕೆ ಆಗಲ್ಲ. ಹೀಗಾಗಿ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ತೊಗೋಬೇಕಂತ ವಾಪಸ್ ತೊಗೋಬೇಕಂತ ಒತ್ತಾಯ ಮಾಡ್ತೀವಿ. ಅಲ್ಲದೆ 2018 ನಂತರ ಅವರು ಹೊಸದಾಗಿ ಕ್ರೈಸ್ ವಸತಿ ನಿಲಯಗಳು, ಮೊರಾರ್ಜಿ, ಕಿತ್ತೂರಾಣಿ ಚೆನ್ನಮ್ಮ ಇವೇನು ವಸತಿ ನಿಲಯ ಕ್ರೈಸ್ ವಸತಿ ನಿಲಯಗಳೇನು ಪ್ರಾರಂಭ ಮಾಡ್ಯಾರ. ಅದರಲ್ಲಿ ಮೊದಲೆಲ್ಲ ಹಿಂದಿನೂ 11 ಜನ ಸಿಬ್ಬಂದಿ ಇದ್ದಾರೆ. ಆದರೆ ಇವರೀಗ 7 ಜನ ಸಿಬ್ಬಂದಿ ಕೊಟ್ಟರು. ದೊಡ್ಡ ಬಿಲ್ಡಿಂಗ್ ಊರು ಬಿಟ್ಟು ಭಾಳ ದೂರವ. ಅಲ್ಲಿ ಹೋಗಿ ಆ ಅಡುಗೆ ಮಾಡೋದು ಮತ್ತು ಅದು ಸ್ವಚ್ಛತೆ ಮಾಡೋದು ಇಡೀ ಹಾಸ್ಟೆಲ್ ಜವಾಬ್ದಾರಿನೇ 7 ಜನರದು. ಹೀಗಾಗಿ ಹಿಂದೆ 11 ಜನ ಸಿಬ್ಬಂದಿ ಇತ್ತು, ಈಗಲೂ ಕೂಡ 11 ಜನ ಸಿಬ್ಬಂದಿ ಕೊಡಬೇಕಂತ ಒತ್ತಾಯ ಮಾಡಿ ಈ ನಮ್ಮ ಒಂದು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದೇ ಏಪ್ರಿಲ್ 15ರಂದು ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಬೇಕಂತ ತೀರ್ಮಾನ ಮಾಡಿದೆವು. ಅದಕ್ಕಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೇಂದ್ರಗಳಲ್ಲಿ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸೋದು ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ. ಅದಲ್ಲದೆ ನಾವು ಮುಂದೆ ಮೇ ತಿಂಗಳಲ್ಲಿ ಈ ಸರ್ಕಾರ ಹಣಿಲಿಲ್ಲ, ಇದೇನು ಮಾಡಲಿಲ್ಲ, ನಿರ್ಲಕ್ಷ್ಯ ಮಾಡಿದ್ರೆ ಮೇದಲ್ಲಿ 16,000 ಜನ ಹೋಗಿ ಇವತ್ತು ನಾವು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ವಾರಗಂಟಲೆ ಧರಣಿ ಮಾಡ್ಲಿಕ್ಕೂ ಕೂಡ ತೀರ್ಮಾನ ಮಾಡಿದೆವು. ಅದಕ್ಕಾಗಿ ಅದ್ರ ಮುಂಚಿತವಾಗಿ ಈ ಏಪ್ರಿಲ್ 15ಕ್ಕೆ ನಮ್ಮದು ಹೋರಾಟ ಇದೆ. ಅದು ಕಲಬುರಗಿಯಲ್ಲಿ ಕೂಡ ಮುಂಜಾನೆ 10 ಗಂಟೆಗೆ ನಗರದ ಕನ್ನಡ ಭವನದಿಂದ
ಮೆರವಣಿಗೆ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಕೂಡ ಕಾರ್ಯಕ್ರಮ ಇಟ್ಟದ. ಆ ಕಾರ್ಯಕ್ರಮಕ್ಕೆ ಎಲ್ಲ ಹಾಸ್ಟೆಲ್ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿಗೊಳಿಸಬೇಕು. ಅಲ್ಲದೆ ಬೇರೆ ಬೇರೆ ಬೀದರ್, ಬಿಜಾಪುರ, ರಾಯಚೂರು, ಕೊಪ್ಪಳ, ಹಾವೇರಿ, ಧಾರವಾಡ, ಹುಬ್ಬಳ್ಳಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈ ಒಂದು ಪ್ರತಿಭಟನೆ ನಡೀತದೆ. ಆ ಪ್ರತಿಭಟನೆಯಲ್ಲಿ ಹೊರಗುತ್ತಿಗೆ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಮಾಧ್ಯಮದ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಮಾದಿಗ ಸಮಾಜದ ಧೀಮಂತ ನಾಯಕ ಹಾಗೂ ಹೋರಾಟಗಾರರಾಗಿದ್ದ ದಿವಂಗತ ಮಾಪಣ್ಣ ಹದ್ನೂರ್ ಅವರ ಜನ್ಮದಿನವನ್ನು ಇಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾದಿಗ ಸಮಾಜದ ಧೀಮಂತ ನಾಯಕ ಹಾಗೂ ಹುಟ್ಟು ಹೋರಾಟಗಾರರಾಗಿದ್ದ ದಿವಂಗತ ಮಾಪಣ್ಣ ಹದ್ನೂರ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಲಬುರಗಿ ನಗರದ ಜಗದ್ವೃತ್ತದಲ್ಲಿ ಮಾಪಣ್ಣ ಹದ್ನೂರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು. ಒಳ ಮೀಸಲಾತಿಗಾಗಿ ನಿರಂತರವಾಗಿ ಹೋರಾಟ ನಡೆಸಿದ್ದ ಮಾಪಣ್ಣ ಹದ್ನೂರ್ ಅವರು ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಹೋರಾಟ ಮತ್ತು ಆದರ್ಶಗಳು ಸದಾ ನಮ್ಮೊಂದಿಗೆ ಇವೆ ಎಂದು ಅವರ ಪುತ್ರ ಪ್ರಭಾಕರ್ ಹದ್ನೂರ್ ತಿಳಿಸಿದ್ದಾರೆ. ಅವರ ಹಾದಿಯಲ್ಲೇ ಮುಂದುವರಿದು ಹೋರಾಟ ನಡೆಸುತ್ತೇವೆ ಎಂಬ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಚಂದ್ರಕಾಂತ್ ಸಗರ್ಕರ್, ಶರಣಪ್ಪ ಬಳಿಚಕ್ರ, ಸಿದ್ದರಾಮ್ ಹೊಸ್ಮನಿ, ಸಿದ್ದಣ್ಣ ಪಾಟೀಲ್, ಗುರುನಾಥ್ ಸಿಂಗೆ, ರುದ್ರಪ್ಪ ಬಾಸ್ಗಿ, ಹನುಮಂತ್ ಭಂಕೂರ್, ಪ್ರಕಾಶ್ ಹದ್ನೂರ್, ಕಿರಣ್ ಹದ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ಪ್ರಭಾಕರ್ ಮಾಪಣ್ಣ ಹದನೂರ್, ಮಾದಿಗ ದಂಡೂರ ರಾಜ್ಯಾಧ್ಯಕ್ಷ. ಏನು ಕರ್ನಾಟಕ ರಾಜ್ಯದಲ್ಲಿ 1997ರಲ್ಲಿ ನಮ್ಮ ತಂದೆಯವರು ಏನು ಒಂದು ಯಾರು ಮಾದಿಗರು ಜಾತಿ ಹೆಸರೇ ಹೇಳಲಿಕ್ಕೆ ಹಿಂಜರಿಕೆ ಪಡ್ತಿದ್ದಂಥ ಕಾಲದಲ್ಲಿ, ಜಾತಿ ಹೆಸರು ಹೇಳಿದ್ರೆ ಎಲ್ಲಿ ನಮ್ಮನ್ನು ಕೀಳಾಗಿ ಕಾಣ್ತಾರ ಅಂತ ಹೇಳಿ ಅಂದ್ಕೊಳ್ತಿದ್ದಂಥ ಕಾಲದಲ್ಲಿ ಏನು ಮಾದಿಗ ದಂಡೂರ ಹೋರಾಟ ಸಮಿತಿಯನ್ನು ನಾನ್ ಪೊಲಿಟಿಕಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಸ್ಥಾಪನೆ ಮಾಡಿ 1997ರಿಂದ ಅವರ ಕಡೆ ಉಸಿರಿರುವವರೆಗೂ ಮಾದಿಗರ ಪರವಾಗಿ, ದಲಿತರ ಪರವಾಗಿ, ಅನ್ಯಾಯಕ್ಕೊಳಗಾದಂಥ ಜನಗಳ ಪರವಾಗಿ ಅವರೇನು ಹೋರಾಟ ಮಾಡಿಕೊಂಡು ಬಂದು ಡಿಸೆಂಬರ್ 14, 2024ರಂದು ನಮ್ಮನ್ನು ಏನು ಅಗಲಿ ಹೋಗಿದ್ದಾರೆ, ಅವರ ಅಗಲಿಕೆ ನಂತರ ಅವರ ಹೋರಾಟವನ್ನು ಅವರ ಸಿದ್ಧಾಂತದಂತೆ ಅವರು ಪ್ರತಿಪಾದಿಸಿದಂಥ ಒಂದು ಹಾದಿಯಲ್ಲೇ ನಾವು ಅವರು ಮಾರ್ಗದರ್ಶನದಲ್ಲಿ ನಾವು ಹೋಗ್ಲಿಕ್ಕೆ ನಾವು ಯಾವತ್ತೂ ಕೂಡ ನಾವು ಅದೇ ಹಾದಿಯಲ್ಲಿ ನಾವು ನಡಿತೀವಿ. ಯಾರಿಗೂ ಇವತ್ತು ನಾವು ಹೆದರಲ್ಲ. ಯಾವುದೇ ಪಾರ್ಟಿ, ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ ಜೊತೆ ಶಾಮೀಲಾಗದೆ ನಾನ್ ಪೊಲಿಟಿಕಲ್ ರೀತಿಯಾಗಿ ನಮ್ಮ ತಂದೆಯವರು ಪ್ರತಿಪಾದಿಸ್ಕೊಂಡು ಬಂದಂಥ ರೀತಿಯಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ಏನು ಇವತ್ತು ದಾವಣಗೆರೆ, ದಕ್ಷಿಣ ಮತ್ತು ಬಾಗಲಕೋಟೆ ಏನು ಬೈ ಎಲೆಕ್ಷನ್ನಲ್ಲಿ ಏನು ಮೀಸಲಾತಿ ವರ್ಗೀಕರಣ ಬಗ್ಗೆ ಏನು ಅವರು ತೀರ್ಮಾನ ತಗೋತೀನಿ, ನೀತಿ ಸಂಹಿತೆಯಿಂದ ಅಡ್ಡಿ ಆಗ್ತಾಯಿದೆ ಅಂತ ಹೇಳಿ ಏನು ಹೇಳಿದ್ದಾರೆ, ಈ ಕೂಡಲೇ ಇವತ್ತು ಚುನಾವಣೆ ಆದ ನಂತರ ಈಗ ಏನು 16ನೇ ತಾರೀಕು ಏನು ಕ್ಯಾಬಿನೆಟ್ ಸಭೆಯನ್ನು ಏನು ಕರೆದಿದ್ದಾರೆ, ಆ ಕ್ಯಾಬಿನೆಟ್ ಸಭೆಯಲ್ಲಿ ಇವತ್ತು ಸ್ಪಷ್ಟವಾದಂಥ ತೀರ್ಮಾನವನ್ನು ಕೈಗೊಂಡು 101 ಉಪಜಾತಿಗಳಲ್ಲಿ ದಲಿತರಲ್ಲಿ ಇರ್ತಕ್ಕಂಥ ಏನು 101 ಉಪಜಾತಿಗಳಿದ್ದಾವೆ, ಯಾವುದೇ ಜಾತಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಇದೊಂದು ಸಮರ್ಪಕವಾಗಿ ಒಂದು ಮೀಸಲಾತಿ ವರ್ಗೀಕರಣವನ್ನು ಅನುಷ್ಠಾನ ಮಾಡಬೇಕಂತೇಳಿ ಈ ವೇದಿಕೆಯ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತೀವಿ. ಹೋರಾಟ ಹಾದಿಯಲ್ಲಿ ಹೋಗ್ತೀವಿ. ನಮ್ಮ ತಂದೆ ಬೆಂಬಲಿಗರು ಇಡೀ ಕರ್ನಾಟಕ ರಾಜ್ಯದ ಮೂಲೆಯಲ್ಲಿ ನಮ್ಮ ತಂದೆಯವರು ಬೆಂಬಲಿಗರಿದ್ದಾರೆ. ನಾವು ಅವ್ರ ಹಾದಿಯಲ್ಲೇ ಅವರು ಪ್ರತಿಪಾದಿಸಿದಂಥ ಸಿದ್ಧಾಂತದಂತೆ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನಿರ್ಭೀತಿಯಿಂದ ಯಾರಿಗೂ ಹೆದರೋದಿಲ್ಲ. ಇವತ್ತು ಉದ್ದೇಶಪೂರ್ವಕವಾಗಿ ನಮ್ಮವರೇ ಜಾತಿ ಸಮಾಜ ಕಟ್ಟಿದೆ ನಮ್ಮ ತಂದೆಯವರು. ಇಲ್ಲಿ ಕೆಲವೊಬ್ಬರು ನಮ್ಮ ತಂದೆಯವ್ರ ಫೋಟೋ ಹಾಕಲ್ಲ ಅಥವಾ ನಮ್ಮ ತಂದೆಯವರು ನಮಗೆ ಹೇಳಲ್ಲ, ನಮ್ಮ ತಂದೆಯವ್ರ ಬೆಂಬಲಿಗೆ ಕರಲಾರ್ದೆ ಇವತ್ತು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅವರು. ಅವ್ರ ಫೇವರ್ ಇವ್ರು ರಾಜಕೀಯ ಸಲುವಾಗಿ ಮಾಡ್ತಾ ಇದ್ದಾರೆ. ನಾವು ರಾಜಕೀಯೇತರವಾಗಿ ರಾಜಕೀಯದಿಂದ ದೂರ ಇದ್ದು ಸಮಾಜಕ್ಕಾಗಿಯೇ ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ, ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತೇಳಿ ಈ ವೇದಿಕೆ ಮೂಲಕ ನಾನು ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಹುಟ್ಟು ಹೋರಾಟಗಾರರಾಗಿದ್ದು ಮಾದಿಗರೇ ಪ್ರತ್ಯೇಕ ಮೀಸಲಾತಿ ಬೇಕು 1997ರಿಂದ ಹೋರಾಟ ಚಾಲೂ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಯಾವ ಸರ್ಕಾರಗಳು ಇದಕ್ಕೆ ಸ್ಪಂದಿಸಿಲ್ಲ. ಮತ್ತು ಇವತ್ತಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮೊನ್ನೆ, ಇದು ಉಪಚುನಾವಣೆ ಆದ ನಂತರ ಮಾಡ್ತೀನಿ ಅಂತ ಅಂದಿದ್ರು. ಅದಕ್ಕೆ ತಕ್ಷಣ ಈಗ ಉಪಚುನಾವಣೆ ಆಗ್ಯದ, ತಕ್ಷಣದಿಂದಲೇ ಇದು ನಾಗಮೋಹನ್ ದಾಸ್ ಅವರ ವರದಿ ಜಾರಿಗೆ ತರಬೇಕು. ಅಲ್ಲಿ ಇಲ್ಲದಿದ್ದರೆ ತಮಿಳುನಾಡು ಮಾದರಿಯಲ್ಲಿ ಯಾವ ರೀತಿ ತಂದಿದ್ದಾರೆ ಅಂತ, ಅಲ್ಲಿ ಅರುಂಧತಿ ಅಂತ ಒಂದು ಜಾತಿ ಇದ್ದಾರೆ, ಅದು ನಮ್ಮ ಮಾದಿಗರಿಗೆ ಅಲ್ಲಿ ಅವರಿಗೆ ಅಂತ ಪ್ರತ್ಯೇಕ ಕೊಟ್ಟಿದ್ದಾರೆ. ಆ ಜಾತಿಗೆ ಒಂದು ಪ್ರತ್ಯೇಕ ಮೀಸಲಾತಿ ಕೊಟ್ಟು ಅದೇ ರೀತಿಯಲ್ಲಿ ನಮ್ಮ ಮಾದಿಗರಿಗೆ ಪ್ರತ್ಯೇಕ 6 ಮೀಸಲಾತಿ ಕೊಡಬೇಕಂತ ನಾವು ಇವತ್ತಿನ ದಿವಸ ಮಾದಿಗ ದಂಡರ ಸಮಿತಿಯಿಂದ ಒತ್ತಾಯ ಮಾಡ್ತೀವಿ. ಇವತ್ತಿನ ದಿವಸ ಅನೇಕ ಸಂಘಟನೆಗಳಾಗಿ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಕೊಂಡು ಅವು ಒಂದು ಪಾರ್ಟಿ ಸಲುವಾಗಿ ಮಾಡ್ತಾಯಿದ್ದಾರೆ.
ಒಟ್ಟು ಸಮಸ್ಯೆ ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಹೇಳೋದು ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಬಿಟ್ಟು ಸಾಮಾಜಿಕ ಹೋರಾಟ ಮಾಡಬೇಕಂತ ನಾವು ಈ ಮೂಲಕ ಒಂದೆಲ್ಲ ಸಂಘಟನೆಗಳಿಗೆ ಮತ್ತು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ನಮ್ಮ ಸಮಾಜದವ್ರಿಗೆ ಒತ್ತಾಯ ಮಾಡ್ತೀನಿ. ಪಕ್ಷ ಬಿಟ್ಟಿಗೆ ಸಾಮಾಜಿಕ ಹೋರಾಟ ಮಾಡಬೇಕಂತ ನಾವು ಈ ಮೂಲಕ ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. सकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸಂಸದ ಅಧಿವೇಶನದ ಹಿನ್ನೆಲೆ ನಾರಿ ಶಕ್ತಿ ವಂದನಾ ಮಸೂದೆಗೆ ಬೆಂಬಲವಾಗಿ ರಾಜ್ಯದಲ್ಲಿ ಜಾಗೃತಿ ಅಭಿಯಾನ ಮಾಡಲಿದ್ದೇವೆ ಎಂದು ಬಿಜೆಪಿ ರಾಜ್ಯ ವಕ್ತಾರೆ ಸುರಭಿ ಹೊದಿಗೆರೆ ತಿಳಿಸಿದ್ದಾರೆ. ಕಲಬುರಗಿ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿ ಮಸೂದೆಯನ್ನು ಎಲ್ಲಾ ರಾಜಕೀಯ ಪಕ್ಷಗಳು ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ವಿವಿಧ ಕ್ಷೇತ್ರಗಳ ತಜ್ಞ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಟಿಕೆಟ್ ನೀಡುವ ಅವಕಾಶಗಳು ಹೆಚ್ಚಾಗಲಿವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರು ಧನ್ಯವಾದಗಳನ್ನು ಸಲ್ಲಿಸಿದರು. ಮಹಿಳಾ ಮೀಸಲಾತಿ ಹಲವು ವರ್ಷಗಳಿಂದ ಬೇಡಿಕೆಯಾಗಿ ಉಳಿದಿದ್ದು, ಸುಮಾರು 15 ವರ್ಷಗಳ ಹಿಂದೆ ಸಂಸತ್ತಿನಲ್ಲಿ ಚರ್ಚೆಯಾಗುವಾಗ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಎಂದು ಅವರು ನೆನಪಿಸಿಕೊಂಡರು. ಕೆಲವು ಪಕ್ಷಗಳು ಮಸೂದೆ ಪ್ರತಿಗಳನ್ನು ಹರಿದು ಹಾಕಿ ವಿರೋಧ ವ್ಯಕ್ತಪಡಿಸಿದ್ದವು ಎಂದು ಹೇಳಿದರು. ನಂತರ ಮಸೂದೆ ಮುಂದುವರಿಯದೆ ನಿಂತು ಹೋಯಿತು. UPA ಆಡಳಿತದ 10 ವರ್ಷಗಳಲ್ಲಿ ಇದನ್ನು ಮುಂದಕ್ಕೆ ತರಲಾಗಲಿಲ್ಲ ಎಂದು ಟೀಕಿಸಿದರು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಶಿಕ್ಷಣ, ಸಾಮಾಜಿಕ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಅವರು ವಿವರಿಸಿದರು. ಕರ್ನಾಟಕದ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಅಧ್ಯಕ್ಷರು ಉತ್ತಮ ಸಾಧನೆ ಮಾಡಿರುವುದು ಉದಾಹರಣೆಗಳನ್ನು ಇದ್ದವೆಂದು ಹೇಳಿದರು.
ಇನ್ನು ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಮಹಿಳಾ ಮೀಸಲಾತಿ ರಾಜ್ಯಗಳ ಚುನಾವಣೆಯ ಮೇಲೆ ದೊಡ್ಡ ಪ್ರಭಾವ ಬೀರುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಸೂದೆಗೆ ವಿರೋಧವಿದೆಯೇ ಅಥವಾ ಚರ್ಚೆಗೆ ವಿರೋಧವಿದೆಯೇ ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿದರು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಹೊರತುಪಡಿಸಿ ಸಾಮಾನ್ಯ ಮಹಿಳೆಯರಿಗೆ ಅವಕಾಶ ನೀಡಲು ಕಾಂಗ್ರೆಸ್ ಮನಸ್ಸಿಲ್ಲ ಎಂಬ ಆರೋಪವನ್ನು ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಲಲಿತಾ ಅನಾಪುರ್, ಸಂತೋಷಿ ರಾಣಿ ಪಾಟೀಲ್, ಗೌರಿ ಚಿಚ್ಕೋಟಿ ಉಪಸ್ಥಿತರಿದ್ದರು. 2023ರಲ್ಲಿ ಪಾಸಾದಂತಹ ಮಹಿಳಾ ಮೀಸಲಾತಿ ನಾರಿ ಶಕ್ತಿ ವಂದನ್ ಅಧಿನಿಯಮ್ ಇದರ ಇನ್ನೂ ವೇಗವಾಗಿ ಇದನ್ನು ನಾವು ಜಾರಿಗೆ ತರಬೇಕು ಅಂತ ಇದೇ ತಿಂಗಳು ಏಪ್ರಿಲ್ 16 ಮತ್ತು 18ರ ಒಳಗೆ ಸ್ಪೆಷಲ್ ಅಧಿವೇಶನವನ್ನು ಕರೆದಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ. ಈ ಒಂದು ಸರ್ಕಾರದ ವರ್ತನೆ ಹೇಗಿದೆ ಅಂದರೆ ಮಹಿಳೆಯರಿಗೆ ತಮ್ಮ ತಕ್ಕ ಹಕ್ಕನ್ನು 30 ವರ್ಷದಲ್ಲಿ ಕೊಡಲಕ್ಕಾದಂತಹ ಬೇರೆ ಬೇರೆ ಸರ್ಕಾರದ ಎಲ್ಲ ಕರ್ತವ್ಯವನ್ನು ಇವರು ನಿಭಾಯಿಸಬೇಕು ಅಂತಲೇ ಅಂದ್ಕೊಂಡು ಒಂದು ಕಾಯ್ದೆ ಮಾತ್ರ ಅಲ್ಲ, ಕಾಯ್ದೆ ಜಾರಿಗೆ ತರಬೇಕಾಗಿರುವಂತಹ ಎಲ್ಲ ಪಾಲಿಸಿಗಳನ್ನು ಎಲ್ಲ ಅಮೆಂಡ್ಮೆಂಟನ್ನು ಮಾಡಿ 2029 ಲೋಕಸಭಾ ಚುನಾವಣೆಗೆ ಮಹಿಳೆಯರಿಗೆ 33% ಅಂದರೆ ಎಲ್ಲ ರಾಜ್ಯದಲ್ಲೂ ಕೂಡ 33% ಮೀಸಲಾತಿ ಇರಬೇಕು ಅಂತ ಒಂದು ಮುಂದಾಲೋಚನೆ ಮತ್ತು ಮಾಡಿರುವಂಥದ್ದು. ಬಹಳಷ್ಟು ಬೇರೆ ಪಕ್ಷಗಳು ಮಾತಾಡ್ತಾರೆ ಹೊರತು ಯಾರೂ ಕೆಲಸ ಮಾಡೋದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಹಾಗಲ್ಲ, ಕೆಲಸ ಮಾಡಾದ ನಂತರ ಮಾತಾಡ್ತಾರೆ. ಹಾಗಾಗಿ ನಮಗೆಲ್ಲರಿಗೂ ಬಹಳ ಖುಷಿ. ಡಿಲಿಮಿಟೇಷನ್ನಿಂದ ಸೀಟುಗಳು ಜಾಸ್ತಿ ಆಗುತ್ತೆ, ನಂತರ ಮಹಿಳಾ ಮೀಸಲಾತಿ ಬರುತ್ತೆ. ಕರ್ನಾಟಕ ಮತ್ತು ಭಾರತದ ಒಂದು ರಾಜತಾಂತ್ರಿಕ ಇತಿಹಾಸದಲ್ಲಿ ಅಷ್ಟು ಮಹಿಳೆಯರು ಯಾವತ್ತೂ ಒಟ್ಟಿಗೆ MP MLA ಆಗಿಲ್ಲ. ಅದನ್ನು ನಾವು ಇನ್ನೇನು ಒಂದು 2-3 ವರ್ಷದಲ್ಲಿ ಕಾಣ್ಕೊಳ್ತೀವಿ. ಇದನ್ನು ಹೇಳ್ತಾ ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲರಿಂದ ಒಂದು ದೊಡ್ಡ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ತೆ. ಬಸವ ಜಯಂತಿಯ ಅಂಗವಾಗಿ ಕಲಬುರಗಿಯಲ್ಲಿ ವಿಶಿಷ್ಟ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮವೊಂದು ನಡೆಯಲಿದ್ದು, ಯುವ ಜನತೆಗೆ ವಚನ ಸಾಹಿತ್ಯದ ಮಹತ್ವವನ್ನು ಪರಿಚಯಿಸುವ ಉದ್ದೇಶದಿಂದ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ರವೀಂದ್ರ ಶಾಬಾದಿ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಸವ ಜಯಂತಿಯ ಪ್ರಯುಕ್ತ ಬಸವಾಭಿಮಾನಿಗಳ ಬಳಗದಿಂದ ವಚನ ಸಾಹಿತ್ಯದ ಮಹತ್ವವನ್ನು ಯುವ ಜನತೆಗೆ ಪರಿಚಯಿಸುವ ಉದ್ದೇಶದಿಂದ ವಿಶಿಷ್ಟ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಕನ್ನಡ ಸಾಹಿತ್ಯದಲ್ಲಿ ಅಪೂರ್ವ ಸ್ಥಾನ ಪಡೆದಿರುವ ವಚನ ಸಾಹಿತ್ಯವು ಜೀವನ ಮೌಲ್ಯಗಳು, ಸಮಾನತೆ ಹಾಗೂ ಸತ್ಯದ ಅರಿವಿಗೆ ದಾರಿ ತೋರುವ ಮಹತ್ವದ ಸಾಹಿತ್ಯ ಪ್ರಕಾರವಾಗಿದೆ. ಇಂದಿನ ಸಮಾಜದಲ್ಲಿ ಮೂಢನಂಬಿಕೆ, ಅಸಹಿಷ್ಣುತೆ ಹಾಗೂ ದಿಕ್ಕುತೋಚದ ಸ್ಥಿತಿಯ ನಡುವೆ ಯುವಕರಿಗೆ ಸರಿಯಾದ ದಾರಿ ತೋರಿಸುವ ಸಾಧನವೆಂದರೆ ವಚನ ಸಾಹಿತ್ಯವೆಂಬ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ರಸಪ್ರಶ್ನೆ ಸ್ಪರ್ಧೆ 2 ಹಂತಗಳಲ್ಲಿ ನಡೆಯಲಿದ್ದು, ಮೊದಲ ಹಂತದಲ್ಲಿ ಆನ್ಲೈನ್ ಮೂಲಕ 50 ಅಂಕಗಳ ಬಹು ಆಯ್ಕೆಯ ಲಿಖಿತ ಪರೀಕ್ಷೆ ನಡೆಯಲಿದೆ. ಇದರಲ್ಲಿ ಆಯ್ಕೆಯಾದ 10 ತಂಡಗಳು 2ನೇ ಹಂತದಲ್ಲಿ 9 ಸುತ್ತುಗಳ ಮೌಖಿಕ ರಸಪ್ರಶ್ನೆಯಲ್ಲಿ ಭಾಗವಹಿಸಲಿವೆ. ವಚನಕಾರರ ಜನ್ಮಸ್ಥಳ, ವಚನಾಂಕಿತ ಮಹಿಳಾ ವಚನಕಾರರು, ಬಸವಣ್ಣನವರ ವಿಶೇಷ ಸುತ್ತು ಸೇರಿದಂತೆ ಹಲವು ವಿಷಯಾಧಾರಿತ ಸುತ್ತುಗಳು ನಡೆಯಲಿವೆ. 18 ವರ್ಷ ವಯಸ್ಸಿನೊಳಗಿನ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಶಾಲೆ ಅಥವಾ ಸಂಸ್ಥೆಗಳ ಮೂಲಕ ಭಾಗವಹಿಸುವವರು ದೃಢೀಕರಣ ಪತ್ರ ತರಬೇಕು. ಯಾವುದೇ ಪ್ರವೇಶ ಶುಲ್ಕವಿಲ್ಲದೆ ಸ್ಪರ್ಧೆಯನ್ನು ಆಯೋಜಿಸಿರುವುದು ವಿಶೇಷವಾಗಿದೆ. ನೋಂದಣಿಗೆ ಕೊನೆಯ ದಿನಾಂಕ ಏಪ್ರಿಲ್ 16 ಸಾಯಂಕಾಲ 5:30ರವರೆಗೆ ಇರಲಿದೆ. ಸ್ಪರ್ಧೆ ಏಪ್ರಿಲ್ 17ರಂದು ಬೆಳಗ್ಗೆ 8:30ಕ್ಕೆ ಕಲಬುರಗಿಯ ಜಯನಗರದಲ್ಲಿರುವ ಅನುಭವ ಮಂಟಪದಲ್ಲಿ ಸ್ಪರ್ಧೆ ನಡೆಯಲಿದೆ. ಭಾಗವಹಿಸುವ ಎಲ್ಲರಿಗೆ ಪ್ರಮಾಣ ಪತ್ರ ನೀಡಲಾಗುವುದು. ವಿಜೇತ ತಂಡಗಳಿಗೆ ನಗದು ಬಹುಮಾನ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಗುವುದು. ನೋಂದಣಿಗಾಗಿ ನೀಡಿರುವ ಆನ್ಲೈನ್ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತ ಶಿವರಂಜನ್ ಸತ್ಯಂಪೇಟ್, ನಾಗಣ್ಣ ಶಾಬಾದಿ, DN ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ನಾಗೇಂದ್ರ ನಾಗೂರ್, ಸಂತೋಷ್ ಹೂಗಾರ್ ಇದ್ದರು. 893ನೇ ಬಸವ ಜಯಂತಿ ಉತ್ಸವದ ಸಂದರ್ಭದಲ್ಲಿ ಬಸವಣ್ಣನವರ ಹಾಗೂ ವಚನ ಸಾಹಿತ್ಯದ ತಿಳುವಳಿಕೆಯನ್ನು ಮಕ್ಕಳಿಗೆ ನೀಡಲು ಕನ್ನಡದ ವಚನಗಳನ್ನು ನಮ್ಮ ಮಕ್ಕಳಿಗೆ ಇವತ್ತು ಮರೆಮಾಚ್ತಾ ಇದೆ ಇಂಗ್ಲೀಷ್ ವ್ಯಾಮೋಹ ಇರೋದ್ರಿಂದ. ಆ ಒಂದು ಕಾರಣದಿಂದ
ಬರುವ 17ನೇ ತಾರೀಕಿಗೆ ಅನುಭವ ಮಂಟಪ ಜಯನಗರದಲ್ಲಿ ಮಕ್ಕಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಒಂದು 8 ದಿವಸದಿಂದ ಒಂದು ಹೀಗೆ ಮಾಡಬೇಕು ಹೆಂಗಂತ ಕೇಳಿದಾಗ ಅವರೆಲ್ಲ ತಯಾರು ಮಾಡ್ಕೊಂಬಂದ್ರು. ಪಾಪ ಭಾಳ ಶ್ರಮ ವಹಿಸಿದ್ದಾರೆ. ಮಕ್ಕಳಿಗೆ ಇದ್ರ ಮುಖಾಂತರ ಪ್ರಶ್ನೆಗಳನ್ನು ಕೇಳೋಣ, ಅವ್ರಲ್ಲಿಂದ ಉತ್ತರ ಪಡೆಯೋಣ, ಅವರಿಗೆ ಮಾಹಿತಿ ಕೊಡೋಣ, ಅವ್ರ ವಿಚಾರಗಳನ್ನು ಹಂಚ್ಕೊಳ್ಳೋಣ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ತಾವೆಲ್ಲ ಈ ತಮ್ಮ ಪತ್ರಿಕೆಗಳಲ್ಲಿ ಇದು ಪ್ರಚುರಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಬೇಕಾಗಿ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಂಡು, ಜೊತೆಗೆ ಆ ಪ್ರಶಸ್ತಿ ಪಡೆದವರಿಗೆ ಬಸವ ಜಯಂತಿ ಉತ್ಸವದಲ್ಲಿ ಸಹ ಅವರಿಗೆ ಸತ್ಕರಿಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಸವ ಜಯಂತಿಯ ಪ್ರಯುಕ್ತವಾಗಿ ಈ ವರ್ಷ ವಿಶೇಷವಾಗಿ ಜಗತ್ತಿನಲ್ಲಿ ಅತ್ಯಚ್ಚಿರ್ತಕ್ಕಂಥ ಯುವಶಕ್ತಿಯುಳ್ಳ ಭಾರತದಲ್ಲಿ ಬಸವ ಭಾರತ ಆಗಬೇಕನ್ನುವಂಥ ಆಶೆ ಇಟ್ಕೊಂಡಿರ್ತಕ್ಕಂಥ ಶರಣಾದಿ ಚಿಂತನೆಗಳು ಜಾಗತಿಕ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸತ್ಯ. ತುಂಬ ಸಂತೋಷದ ಸಂಗತಿ ಅಂದರೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಸರ್ಕಾರ ಮನ್ನಿಸಿ ಘನ ಗೌರವ ಸಲ್ಲಿಸಿರ್ತಕ್ಕಂಥದ್ದು ಕೂಡ ಸ್ವಾಗತಾರ್ಹ ಸಂಗತಿಯೂ ಕೂಡ ಆಗಿದೆ. ಅಮೆರಿಕದಂಥ ಹೆಸರಾಂತ ಹೊರ ದೇಶಗಳಲ್ಲೂ ಕೂಡ ಬಸವ ದಿನ ಎಂದು ಘೋಷಿಸುವಂಥ ಸಂತೋಷದ ಸಂಭ್ರಮದಲ್ಲಿ ಕೂಡ ನಾವಿದ್ದೀವಿ. ದಿನ ಬೆಳಗಾದರೂ ಸಾಕು ಯುವಕರು ಆದಿ ತಪ್ತಾ ಇರುವಂಥ ಈ ಒಂದು ದುರ್ಬಲ ಸ್ಥಿತಿಯಲ್ಲಿ ಯುವಕರು ತಂತ್ರಜ್ಞಾನದ ಬೆನ್ನತ್ತಿ ನಾಗರಿಕತೆಯ ನಾಗಲೋಟದಲ್ಲಿ ಸಿಕ್ಕಿ ಸಾಂಸ್ಕೃತಿಕ ಸಂಘರ್ಷದಲ್ಲಿ ಬಳಲುತ್ತಿರ್ತಕ್ಕಂಥ ಯುವಶಕ್ತಿ ಸಂಸ್ಕಾರಹೀನವಾಗಿ ಬದುಕುವಂಥ ದುರಂತವನ್ನು ತಪ್ಪಿಸಿ ಮುಂದಿನ ಪೀಳಿಗೆಗೆ ಬಸವ ವಿದ್ಯೆಯನ್ನು ಪ್ರಸಾರ ಮಾಡಬೇಕೆನ್ನುವಂಥ ಸದಾಶಯ ಇಟ್ಟುಕೊಂಡು ಬಸವಾದಿ ಶರಣರ ಜೀವನ ಚರಿತ್ರೆಯನ್ನು ಆಧರಿಸಿ ವಿಶೇಷವಾಗಿ ಬಸವ ವಚನ ಮತ್ತು ಬಸವಣ್ಣನವರನ್ನು ಕೇಂದ್ರವಾಗಿಟ್ಟುಕೊಂಡು ಯುವಕರಲ್ಲಿ ಈ ಬಸವ ವಿದ್ಯೆಯನ್ನು ಪ್ರಸಾರ ಮಾಡುವ ಸದಾಶಯ ಮತ್ತು ಆರೋಗ್ಯಕರವಾದಂತಹ ಸ್ಪರ್ಧಾ ಮನೋಭಾವವನ್ನು ಹೆಚ್ಚು ಮಾಡಬೇಕನ್ನುವಂಥ ಸ್ಪರ್ಧಾ ಜಗತ್ತಿಗೆ ಅಣಿಗೊಳಿಸುವುದು ಒಂದು ಭಾಗವಾದರೆ, ಆರೋಗ್ಯಕರವಾದಂಥ ಪೈಪೋಟಿ ಈ ಸ್ಪರ್ಧಾ ಭಾವನೆಯನ್ನು ಬೆಳೆಸುವುದು. ಆ ಕಾರಣಕ್ಕಾಗಿ ಅದೊಂದು ತರಬೇತಿಯನ್ನು ಮಕ್ಕಳಿಗೆ ನೀಡಬೇಕನ್ನುವಂಥ ಪ್ರಯುಕ್ತ ಮೊನ್ನೆ ಶ್ರೀ ಸಿ ಬಿ ಪಾಟೀಲ್ ಸರ್ ಅವರು ಇದರ ಸಂಚಾಲಕರಾಗಿ ನಮಗೆಲ್ಲರಿಗೂ ಕೂಡ ಸಾಕಷ್ಟು ಮಾರ್ಗದರ್ಶನ ನೀಡಿ ರಾಜ್ಯ ಮಟ್ಟದ ಸಂಪನ್ಮೂಲ ಶಿಕ್ಷಕರನ್ನು ಮುಂದಿಟ್ಟುಕೊಂಡು ವಿಕಿಪೀಡಿಯಾ ಹಾಗೂ ಕೆಲವು ಆಧಾರಿತ ಗ್ರಂಥಗಳನ್ನು ಆಧರಿಸಿ ಬಸವ ಸಾಹಿತ್ಯವನ್ನು ಓದಿಕೊಳ್ಳುವುದಕ್ಕಾಗಿ ಮುಂಚಿತವಾಗಿ ಮಕ್ಕಳಿಗೆ ತಿಳಿಸಿ ಆ ಮೂಲಕ ಇವತ್ತು ಸಾಯಂಕಾಲದಿಂದ ನೋಂದಣಿ ಕಾರ್ಯವನ್ನು ಆರಂಭ ಮಾಡಿ 16ನೇ ದಿನಾಂಕದಂದು ಸಾಯಂಕಾಲದ 5:30 ನೋಂದಣಿ ಕಾರ್ಯವನ್ನು ಮುಕ್ತಾಯ ಮಾಡಿ 17ನೇ ತಾರೀಕು ಬೆಳಗ್ಗೆ 8:00 ಈಗಾಗಲೇ ಹೇಳಿದ ಹಾಗೆ ಅನುಭವ ಮಂಟಪ ಜಯನಗರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ನಡೆಸಲಾಗ್ತದೆ. ಇದನ್ನು ಕೇವಲ ಕಲಬುರಗಿ ಮಾತ್ರವಲ್ಲ, ರಾಜ್ಯದ ಯಾವ ಮೂಲೆಯಿಂದಲೂ ಕೂಡ ಭಾಗವಹಿಸಬಹುದು. ಈ ರೀತಿಯಾಗಿ ನಾವು 9 ಸುತ್ತುಗಳ ಒಂದು ಮೌಖಿಕ ರಸಪ್ರಶ್ನೆ ಕಾರ್ಯಕ್ರಮವನ್ನು ತಂಡಗಳಿಗೆ ಮಾಡಿ ಅಂತಂದ್ರೆ ಈ ತಂಡದಲ್ಲಿ ಭಾಗವಹಿಸ್ತಕ್ಕಂಥ ಲಿಖಿತ ಪರೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ತಂಡಗಳಿಗೂ ಕೂಡ ಅಂತಂದ್ರೆ ಒಂದು ಪ್ರಶಸ್ತಿ ಪತ್ರವನ್ನು ಭಾಗವಹಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ಕೊಡ್ತೀವಿ. ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ 3 ತಂಡಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ತಂಡಗಳಿಗೆ ನಗದು ಬಹುಮಾನ, ಜೊತೆಗೆ ಅಂತಂದ್ರೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा, ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು,
ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, an inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.